ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇವತ್ತೇನು ಸಿವಿಲ್ ಪೊಲೀಸ್ ಮತ್ತು ಅದೇ ರೀತಿ CR ಮತ್ತು DR ಕರೆದಿದ್ದಾರೆ. ಇವತ್ತು ಸಿವಿಲ್ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳಂತ ಹೇಳ್ಬೋದು. 5,000ಕ್ಕಿಂತ ಅಧಿಕ ಹುದ್ದೆಗಳಂದರೆ 5,500ಕ್ಕಿಂತ ಅಧಿಕ ಹುದ್ದೆಗಳ ಪೊಲೀಸ್ ಇಲಾಖೆಯಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಅದೇ ರೀತಿ ಅರ್ಜಿ ಸಹ ಪ್ರಾರಂಭಗೊಂಡಿದೆ. ಸ್ನೇಹಿತರೆ, ಯಾರೆಲ್ಲ ಅರ್ಜಿ ಹಾಕಿಲ್ಲ, ನಿಮ್ಮ ಅಂದರೆ ನೀವು ಯಾರಿನ್ನೂ ಅರ್ಜಿ ಹಾಕಿಲ್ಲ, ಅರ್ಜಿ ಹಾಕಿ. ಅದೇ ರೀತಿ ಯಾವ ಜಿಲ್ಲೆಯನ್ನು ಹಾಕಬೇಕಾಗ್ತಿದೆ ಒಂದು ಸಲ ನೀವು ಯೋಚನೆ ಮಾಡಿ, ಅಥವಾ ನಿಮ್ಮ ಸ್ನೇಹಿತರು ಸಹ ನೀವು ಕೇಳಿ. ಅದೇ ರೀತಿ ಎಲ್ಲಿ ನಿಮ್ಮ ಮೀಸಲಾತಿ ಚೆನ್ನಾಗಿದೆ ಅಲ್ಲಿ ನೀವು ಉದ್ಯೋಗವನ್ನು ಅಪ್ಲೈ ಮಾಡಿ. ಯಾಕಂದರೆ ಮೀಸಲಾತಿ ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಚೆನ್ನಾಗಿ ಆ ಮೀಸಲಾತಿ ಮತ್ತು ನಿಮ್ಮ ಯಾವ ಕೋಟಾದಲ್ಲಿ ಬರ್ತದೆ ಒಂದು ಸಲ ನೋಡ್ಕೊಂಡು, ಮತ್ತು ಅದೇ ರೀತಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಎಷ್ಟು ದಿನದೊಳಗೆ ಎಕ್ಸಾಮ್ ಡೇಟ್ ಆಲ್ರೆಡಿ ಕೊಟ್ಟಿದ್ದೇನೆ, ಎಷ್ಟು ದಿನ ಓದಬೇಕು, ಮತ್ತು ಹಂಗೆ ಏನೆಲ್ಲ ಓದಬೇಕು, ಮತ್ತು ಎಷ್ಟು ದಿನ ರಿವಿಷನ್ ಮಾಡಬೇಕು. ರಿವಿಷನ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಯಾಕಪ್ಪ ಅಂದರೆ ನಾವು ಓದ್ತಾ ಹೋದರೆ ಹಿಂದಿನ ಓದಿರುವುದು ಇಂಪಾರ್ಟೆಂಟ್ ಆಗಿರುವ ಒಂದು ರಿವಿಷನ್ ಆಗಿರೋದಕ್ಕೋಸ್ಕರ 1ರಿಂದ 2 ಮಾರ್ಕ್ಸ್ ನೀವು ಕಳ್ಕೊಳ್ಳುವ ಸಂಭವ ಇರ್ತದೆ. ಅದಕ್ಕಾಗಿ ನೀವು ಎಷ್ಟು ಓದಿದರೂ ಅಷ್ಟೇ ರಿವಿಷನ್ ಮಾಡೋದು ನಿಮಗೆ ಒಂದು ಒಳ್ಳೆಯ ಉತ್ತಮ ಸಲಹೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ, ನಿರುದ್ಯೋಗದ ಸಮಸ್ಯೆ, ಆ ನಿರುದ್ಯೋಗದ ಸಮಸ್ಯೆದ ನಡುವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ 5,500ಕ್ಕಿಂತ ಅಧಿಕ ಹುದ್ದೆಗಳು ಕರೆದಿದೆ ಸ್ನೇಹಿತರೆ. ಅದಕ್ಕಾಗಿ ಮಿಸ್ ಮಾಡಿಕೊಳ್ಳೋದಾಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಯಾರೆಲ್ಲ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೀರಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗುವುದು ಒಂದು ಕನಸು ನಿಮ್ಮದು, ಆ ಕನಸು ಸಹ ಜಲ್ದಿ ನೀವು ಈಡೇರಿಸ್ಕೊಳ್ಬೇಕಾದ್ರೆ ನಿಮ್ಮ ಒಂದು ಸ್ಟಡಿ ಪ್ಲ್ಯಾನಿಂಗ್ ಇರಲೇಬೇಕು. ಮಾರ್ನಿಂಗ್ ಅಥವಾ ನಿಮ್ಮ ಯಾವ ಸಮಯ ಚೆನ್ನಾಗಿರುತ್ತೆ, ಮಿನಿಮಮ್ ನೀವು ಒಂದು ದಿನಕ್ಕೆ 15 ತಾಸಿಗಿಂತ ಜಾಸ್ತಿ ಓದಿದರೂ ಸಹ ಇತ್ತೀಚಿನ ದಿನಗಳಲ್ಲಿ ಕಡಿಮೆ. ಅದಕ್ಕಾಗಿ ನೀವು ಪ್ಲ್ಯಾನಿಂಗ್ ಇರಬೇಕು. ಯಾವ ಸಬ್ಜೆಕ್ಟಿಂದ ಅತಿ ಹೆಚ್ಚು ಕೇಳಿದರೆ ಅಂದರೆ KE ನಡೆಸಿರುವ ಹಲವಾರು ಕ್ವಶನ್ಗಳಂದರೆ ಇತ್ತೀಚೆಗೆ KE ಅವ್ರಿಗೆ ಅತಿ ಹೆಚ್ಚು ಎಕ್ಸಾಮ್ ನಡೆಸಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ KE ಅವರು ಯಾವ ಇಲಾಖೆಯಿಂದ ಎಕ್ಸಾಮ್ ನಡೆಸಿದರೆ ಎಲ್ಲ ಇಲಾಖೆಗಳಿಂದ GK ಪತ್ರಿಕೆ ಚೆನ್ನಾಗಿ ಬಿಡಿಸಿ ಯಾವ ಒಂದು ವಿಷಯದ ಮೇಲೆ ಅತಿ ಹೆಚ್ಚಾಗಿ ಕೇಳಿದ್ದಾರೆ ಅಂತ ಅದು ಫಸ್ಟ್ ತಿಳಿದುಕೊಳ್ಳಿ. ಅದಕ್ಕೂ ಸಹ ಒತ್ತು ಕೊಡಿ. ಇಲ್ಲಿ ನೋಡಿ, ನಾನು ಸಾಮಾನ್ಯವಾಗಿ ನೋಡಿದ್ದೀನಿ KE ಅವರು ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಕ್ವಶನ್ ಪೇಪರ್ ಯಾವ ರೀತಿ ಕೇಳಿದ್ದಾರೆ ಅಂದರೆ ಅವರು ಕರೆಂಟ್ ಅಫೇರ್ಸ್ಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಈ ಕರೆಂಟ್ ಅಫೇರ್ಸು ಮತ್ತು ಕರ್ನಾಟಕ ಇತಿಹಾಸ, ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ರಿಲೇಟೆಡ್ ಆಗಿ ಅತಿ ಹೆಚ್ಚಾಗಿ ಕ್ವಶನ್ಗಳಿದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಕರ್ನಾಟಕದ ರಿಲೇಟೆಡ್ ಆಗಿ ಚೆನ್ನಾಗಿ ಓದ್ಕೊಳ್ಬೇಕು. ಅದೇ ರೀತಿ ಕರ್ನಾಟಕ ಕುರಿತು ಕರೆಂಟ್ ಅಫೇರ್ಸ್ ಸಹ ಅಲ್ಲಿಂದೇ ಅತಿ ಹೆಚ್ಚಾಗಿ ಕೇಳ್ತಾರೆ. ಅದಕ್ಕಾಗಿ ಕರ್ನಾಟಕದ ಬಗ್ಗೆ ಸಂಭವಿಸಿದ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಇನ್ನಿತರ ಸಾಮಾನ್ಯ ಜ್ಞಾನದಲ್ಲಿ ಸಹ ಕರ್ನಾಟಕ ಅಂದರೆ ಇತ್ತೀಚಿನ ಸಾಮಾನ್ಯ ಜ್ಞಾನ ರಾಮ್ಸರ್ ತಾಣಗಳಾಗಿರ್ಬೋದು, ಅದೇ ರೀತಿ ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದ ಒಂದು ಸ್ಥಳಗಳ ಒಂದು ಉತ್ಪನ್ನಗಳಾಗಿರ್ಬೋದು, ಇದೇ ರೀತಿ ನೀವು ಕರ್ನಾಟಕದಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಇನ್ನಿತರ ಹೊಸ ಯೋಜನೆಗಳಾಗಿರ್ಬೋದು ಕರ್ನಾಟಕ ಸಂಬಂಧಿಸಿದಂತೆ, ನೀವೆಲ್ಲ ಈ ಥರ ನೋಡಿಕೊಂಡ್ರೆ ನೀವು ಆರಾಮಾಗಿ ಹಳೆ ಕ್ವಶನ್ ಪೇಪರಿಂದ ನೀವು ಎಷ್ಟು ಮಾರ್ಕ್ಸ್ ಬರ್ಬೋದಪ್ಪ ಅಂದರೆ ನೀವು ನಿರೀಕ್ಷಿಸಬಹುದು. ಹಳೆ ಪತ್ರಿಕೆಯಿಂದ ಪ್ರತಿಯೊಂದು ಪತ್ರಿಕೆಯಿಂದ 1-2 ಮಾರ್ಕ್ಸ್ ಬರ್ತದೆ ಸಂತೆ. ಅದಕ್ಕಾಗಿ ಹಳೆ ಪತ್ರಿಕೆಯಿಂದ 30ರವರೆಗೂ ಸಹ ಎಕ್ಸಾಮಲ್ಲಿ ಬರುವ ಚಾನ್ಸಸ್ ಇರ್ತವೆ. ಅದೇ ಪೇಸ್ಟಾಗಿ ಬರಲ್ಲ, ಆದರೆ ಅದು ರಿಲೇಟೆಡ್ ಆಗಿ ಅಂದರೆ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ನಡೆದಾಗ ಆ ಕ್ವಶನ್ ಪೇಪರ್ ರಿಲೇಟೆಡ್ ಅಂದರೆ ಆ ಕ್ವಶನ್ ಪೇಪರಲ್ಲಿ ಬಂದ ಕ್ವಶನ್ಗಳ ರಿಲೇಟೆಡ್ ಆಗಿ ಒಂದು 25ಕ್ಕಿಂತ 30 ಕ್ವಶನ್ ಬರ್ತವೆ. ಅದೇ ರೀತಿ ಕರೆಂಟ್ ಅಫೇರ್ಸು ನೀವು ಅಲ್ಲಿ 30 ಮಾರ್ಕ್ಸ್ ಅಂದರೆ ಹಳೆ ಕ್ವಶನ್ ಪೇಪರ್ ರಿಲೇಟೆಡ್ ಆಗಿ ಅಂದರೆ ಅದೇ ಕ್ವಶನ್ ಕಾಪಿ ಪೇಸ್ಟ್ ಬರಲ್ಲ, ಅದ್ರ ರಿಲೇಟೆಡ್ ಆಗಿ 30 ಮಾರ್ಕ್ಸ್ ಬರ್ತಾವೆ. ಅಂದರೆ ಅಲ್ಲಿ ಕರೆಂಟ್ ಅಫೇರ್ಸ್ ಸಹ ಒಂದು 20ವರೆಗೂ ಬರ್ತವೆ. ಅಲ್ಲೇ 30 ಮಾರ್ಕ್ಸ್ ಅಂದರೆ 50 ಮಾರ್ಕ್ಸ್ ಆಗ್ತದೆ ಅಂದರೆ ಇನ್ನು ನೀವು 50 ಮಾರ್ಕ್ಸ್ ಆಗ್ತಂದರೆ ಇನ್ನು ನೀವು 25 ಮಾರ್ಕ್ಸ್ ತೊಗೊಳ್ಬೇಕು. 25 ಮಾರ್ಕ್ಸ್ ತೊಗೊಂಡ್ರೆ ಸಹ ನೀವು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ 75ಕ್ಕಿಂತ ನೀವು ಅಧಿಕ ಒಂದು ಸ್ಕೋರ್ ಮಾಡಿದರೆ ನೀವು ಸಿವಿಲ್ ಪೊಲೀಸು ಅಥವಾ ಇತ್ತೀಚೆಗೆ ಬಿಟ್ಟರಲ್ಲ CR ಮತ್ತು DR ಹುದ್ದೆಗಳು ಕರೆದಿದ್ದಾರೆ, ಅದಕ್ಕೂ ಸಹ ನೀವು ಎಲಿಜಿಬಲ್ ಆಗ್ಬೋದು. ಅದಕ್ಕಾಗಿ ಚೆನ್ನಾಗಿ ಓದುವ ಮುನ್ನ ಪ್ರಮುಖವಾಗಿ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಸಬ್ಜೆಕ್ಟಿಂದ ಅತಿ ಹೆಚ್ಚಾಗಿ ಬಂದಂತ ಅದಕ್ಕೆ ನೀವು ಒತ್ತು ಕೊಡಬೇಕು ಸ್ನೇಹಿತರೆ. ಅದಕ್ಕಾಗಿ ಡೈಲಿ ನೀವೇನು ನೋಡೋಕ್ಕಪ್ಪ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆ, ಯಾವುದೇ ಮಾಡಲ್ ಕ್ವಶನ್ ಪೇಪರ್ ನೀವು ಬಿಡಿಸ್ಲಿಕ್ಕೆ ಹೋಗಬೇಡಿ. ಹಳೆಯ ಕ್ವಶನ್ ಪತ್ರಿಕೆಗಳು ಯಾವಿರ್ತಾವಲ್ಲ, ಉದಾಹರಣೆ ಆಗಿರ್ಬೋದು PSI ನಡೆಸಿದ್ದಾರೆ KE ಅವರು, ಮತ್ತು ಅದೇ ರೀತಿ BMTC ಕಂಡಕ್ಟರ್ ನಡೆಸಿದ್ದಾರೆ, ಮತ್ತು ಅದೇ ರೀತಿ ವಿಲೇಜ್ ಅಕೌಂಟ್ ಸಹ KE ಅವರು ನಡೆಸಿದ್ದಾರೆ. ಅದೇ ರೀತಿ ಗ್ರೂಪ್ C ಹುದ್ದೆಗಳ ಅಂದರೆ ವಿವಿಧ ಇಲಾಖೆಗಳಿಂದ ಗ್ರೂಪ್ C ಹುದ್ದೆಗಳು ಸಹ ಎಕ್ಸಾಮ್ ನಡೆಸಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಅವರ ಒಂದು ನಡೆಸಿರುವ ಕ್ವಶನ್ ಪೇಪರ್ಗಳಿಗೆ ನೀವು ಮಹತ್ವ ಕೊಟ್ಟು, ಆ ಮಹತ್ವ ಕೊಟ್ಟಾಗ ಕ್ವಶನ್ ಪೇಪರ್ಗಳಿಂದ ಅರಿತುಕೊಳ್ಬೇಕು ಯಾವ ಒಂದು ವಿಷಯದ ಮೇಲೆ ಅತಿ ಹೆಚ್ಚು ಕ್ವಶನ್ ಕೇಳಿದ್ದಾರೆ ಮತ್ತು ನಾವು ಯಾವುದಕ್ಕೂ ಮಹತ್ವ ಕೊಡಬೇಕಂತ ನಿಮ್ಗೆ ಗೊತ್ತಾಗಬೇಕು. ಅದೇ ರೀತಿ ಮೆಂಟಲ್ ಅಬಿಲಿಟಿ ಆಗಿರ್ಬೋದು,
ಅದೇ ರೀತಿ ಇತಿಹಾಸ ಆಗಿರ್ಬೋದು. ಇತಿಹಾಸ ಅಂದರೆ ಎಲ್ಲ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಪ್ರಾಚೀನ ಇತಿಹಾಸ ಈ ಥರ ನಾವು ನೋಡ್ಕೋಬೇಕು. ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒತ್ತು ಕೊಟ್ಟಿದ್ದಾರೆ. ಅದೇ ರೀತಿ ಆರ್ಥಿಕ ಸಮೀಕ್ಷೆ ಈ ಥರ ಒಂದು ಕ್ವಶನ್ಗಳಿಗೆ ನೀವು ಭಾಳ ಮಹತ್ವ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಒಂದು 75ಕ್ಕಿಂತ ಮೇಲೆ ಮಾಡ್ಬೋದು. ಯಾಕಂದರೆ KE ಅವರ ಒಂದು ಕ್ವಶನ್ ಡಿಫಿಕಲ್ಟ್ ಆಗಿರ್ತಾವೆ. ಒಂದು ವಾಕ್ಯದಲ್ಲಿ ಇದ್ದರೆ ಸಹ ಅವರ ಕ್ವಶನ್ಗಳು ಡಿಫಿಕಲ್ಟ್ ಆಗಿರ್ತಾವೆ. ನೀವು ಈಸಿ ಮಾಡ್ಕೊಳಕ್ಕೆ ಅಂದರೆ ಅವ್ರ ಕ್ವಶನ್ ಪೇಪರ್ ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಆನಂತರ ನೀವು ಎಲ್ಲನೂ ಅವಾಗ ನೀವು ಡಬ್ಬಿ ಬಿಡಿಸ್ತದ್ರೆ ನಿಮ್ಗೆ ಈಸಿ ಅನ್ನಿಸ್ತಾ ಸ್ನೇಹಿತರೆ. ಇಲ್ಲಿ ನಾನು ಒಂದು ವಿಷಯ ತೊಗೊಂಡಿದ್ದೀನಿ. KE ಅವರು ಅಥವಾ ಇನ್ನಿತರ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುವ ಒಂದು ಸಂಸ್ಥೆಗಳಾಗಿರ್ಬೋದು, ಉದಾಹರಣೆ KPSC ಆಗಿರ್ಬೋದು, KE ಅವರು ಯಾವ ರೀತಿ ಕ್ವಶನ್ ಹೇಳ್ತಾರೆ ಮತ್ತು ಯಾವ ಯೋಜನೆಗಳ ಬಗ್ಗೆ ಮಹತ್ವ ಕೊಡ್ತಾರೆ ಅಂತ ನಾನು ಒಂದು ಟಾಪಿಕ್ ತೊಗೊಂಡು ಈ ಟಾಪಿಕಲ್ಲಿ ನಿಮಗೆ 1 ರಿಂದ 2 ಕ್ವಶನ್ ಸಹ ಬರ್ಬೋದು ಅಂತ ನನ್ನ ನಂಬಿಕೆಯಿಂದ ಇವತ್ತು ಭಾರತ ಸರ್ಕಾರದ ಪ್ರಮುಖ ಒಂದು ಯೋಜನೆಗಳು ಅಂದರೆ ಭಾರತ ಸರ್ಕಾರ ಪ್ರಮುಖವಾಗಿ ಆ ಯೋಜನೆಗಳ ಸ್ನೇಹಿತರೆ, ಆ ಯೋಜನೆಗಳ ಬಗ್ಗೆ ನಾನು ಒಂದು ಸಂಪೂರ್ಣವಾಗಿ ಇವತ್ತು ಒಂದು ಕ್ಲಾಸ್ ಅಂತ ತೊಗೊಳ್ತಿದ್ದೀನಿ. ಅದಕ್ಕಾಗಿ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿಕೊಳ್ಳಿ. ಯಾಕಂದರೆ ಅವರಿಗೂ ಸಹ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ನಾನು ಇವತ್ತು ಭಾರತ ಸರ್ಕಾರದಲ್ಲಿ ಪ್ರಮುಖ ಯೋಜನೆಗಳು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆ ಯೋಜನೆ ಅಂತ ಅಂದರೆ ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಇದು. ಆರೋಗ್ಯ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳು ಅಂದರೆ ಇಲ್ಲಿ ಆರೋಗ್ಯ ಬಗ್ಗೆ ಸಂಬಂಧಪಟ್ಟ ಯೋಜನೆ ಯಾವುದಂತ ನೋಡೋಣ ಬನ್ನಿ ಸ್ನೇಹಿತರೆ. ಆಯುಷ್ಮಾನ್ ಭಾರತ್ ಯೋಜನೆ ಇದು ವಿಶ್ವದ ಅತಿದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆಯಾಗಿದೆ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಆಯುಷ್ಮಾನ್ ಭಾರತ್ ಯೋಜನೆ ಅಂದರೆ ಏನಂದರೆ ಇದರ ಉದ್ದೇಶ ಏನಂದರೆ ಇದು ವಿಶ್ವದಲ್ಲಿ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆಯಾಗಿದೆ ಸ್ನೇಹಿತರೆ. ದೇಶದಲ್ಲಿ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಉಚಿತ ನಗದು ರಹಿತ ಆರೋಗ್ಯ ಚಿಕಿತ್ಸೆ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದು ಭಾಳ ಇಂಪಾರ್ಟೆಂಟು. ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದದಂದರೆ ಸೆಪ್ಟೆಂಬರ್ 23, 2018 ಬಂದ ಯೋಜನೆ. ಯಾವುದಪ್ಪ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ ಪ್ರಾರಂಭಿಸಿದ ವರ್ಷ ಯಾವುದು? ಸೆಪ್ಟೆಂಬರ್ 23, 2018 ಆರಂಭಗೊಂಡ ಒಂದು ಯೋಜನೆ ಯಾವುದಪ್ಪ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ. ಇದು ಭಾಳ ಇಂಪಾರ್ಟೆಂಟು. ಸೌಲಭ್ಯ ಮತ್ತು ಲಾಭ ಏನಪ್ಪ ಅಂದರೆ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷದವರೆಗೆ ಉಚಿತ ಮತ್ತು ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ಚಿಕಿತ್ಸೆ ಸಹ ಲಭ್ಯವಾಗಿರುತ್ತೆ ಸ್ನೇಹಿತರೆ. ಎಷ್ಟರವರೆಗೂ ಇವರು ನಿಮಗೆ ಆರೋಗ್ಯದ ಸಹಾಯ ಮಾಡ್ಬೋದಪ್ಪ ಅಂದರೆ 5 ಲಕ್ಷದವರೆಗೂ ಉಚಿತವಾಗಿ ಇವರು ಚಿಕಿತ್ಸೆ ನೀಡುತ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಆಯುಷ್ಮಾನ್ ಭಾರತ್ ಯೋಜನೆ ಭಾಳ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಅರ್ಹತೆ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ಗಣತಿ ಆಧಾರದ ಮೇಲೆ ಗುರುತಿಸಲಾದ ಬಡ ಕುಟುಂಬಗಳಿಗೆ ಒಂದು ಪ್ರಾಯೋಗಿಕವಾದ ಒಂದು ಯೋಜನೆಯೇ ಆಯುಷ್ಮಾನ್ ಭಾರತ್ ಯೋಜನೆ. ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಒಂದು ಪ್ರಮುಖವಾದ ಒಂದು ಯೋಜನೆ ಅಂತ ಹೇಳಬಹುದು. ಅದೇ ರೀತಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದು ಭಾರತದ ನಾಗರಿಕರಿಗೆ ಲಭ್ಯ ಇರುವ ಅತ್ಯಂತ ಕಡಿಮೆ ಪ್ರೀಮಿಯಂನ ಅಪಘಾತ ವಿಮಾ ಯೋಜನೆಯಾಗಿದೆ. ನೋಡಿ, ನೇರವಾಗಿ ಕೇಳ್ತಾರೆ ಯಾವುದು ಒಂದು ಅಪಘಾತ ವಿಮಾ ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಎಂಬುದು ಇದು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಇಸ್ವಿಗಳು ಯಾವ ವರ್ಷದಲ್ಲಿ ಬಂದಿದೆ ಅಂತ ನೀವು ನೆನಪಿಟ್ಕೊಳ್ಳಲೇಬೇಕು. ಯಾಕಂದರೆ ಜೋಡಿಸಿ ಬರೆಯುವಾಗ ಅಥವಾ ಹೊಂದಿಸಿ ಬರೆಯುವಾಗ ಇಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾರಲ್ಲ, ಅವಾಗ ಕೇಳುವ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದು ಭಾರತದ ನಾಗರಿಕರಿಗೆ ಲಭ್ಯ ಇರುವ ಅತ್ಯಂತ ಕಡಿಮೆ ಪ್ರೀಮಿಯಂನ ಅಪಘಾತ ವಿಮಾ ಯೋಜನೆಯಾಗಿದೆ. ಅಂದರೆ ಅಪಘಾತ ಸಂಭವಿಸಿದಾಗ ಅವರಿಗೆ ವಿಮೆ ನೀಡುತ್ತದೆ ಯಾವ ಭಾರತ ಸರ್ಕಾರ. ಅದರ ಯೋಜನೆಯ ಹೆಸರು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಈ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಯಾವ ವರ್ಷದಲ್ಲಿ ಬಂದಿದೆ ಅಂದರೆ ಮೇ 9, 2015 ಜಾರಿಗೆ ಬಂದ ಒಂದು ಯೋಜನೆಯಾಗಿದೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಪ್ರೀಮಿಯಂ ಮತ್ತಂದರೆ ವಾರ್ಷಿಕವಾಗಿ ಕೇವಲ ₹20 ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಕಡಿತವಾಗುತ್ತೆ ಸ್ನೇಹಿತರೆ. ಅಂದರೆ ವಾರ್ಷಿಕ ಕೇವಲ ₹20 ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತ ಕಡಿತವಾಗುತ್ತೆ. ವಿಮಾ ಸೌಲಭ್ಯ ಅಂದರೆ ಅಪಘಾತದಿಂದ ಮರಣ ಹೊಂದಿದ್ದರೆ ಅಥವಾ ಸಂಪೂರ್ಣ ಅಂಗವೈಕಲ್ಯ ಸಂಭವಿಸಿದರೆ 2 ಲಕ್ಷ ಭಾಗವಂಶ, ಅಂಗವೈಕಲ್ಯರಿಗೆ 1 ಲಕ್ಷ. ಅಂದರೆ ವಿಮೆಯಲ್ಲಿ ಅಥವಾ ಅಪಘಾತದಲ್ಲಿ ನಿಧನ ಹೊಂದಿದರೆ ಅವರಿಗೆ ಎಷ್ಟಪ್ಪ ಅಂದರೆ 2 ಲಕ್ಷದವರೆಗೆ ಅವರಿಗೆ ವಿಮೆ ಸಿಗ್ತದೆ. ಅದೇ ರೀತಿ ಒಂದು ವೇಳೆ ಆ ಅಪಘಾತದಲ್ಲಿ ಅಂಗವಿಕಲ ಆದರೆ ಅವರಿಗೆ 1 ಲಕ್ಷದವರೆಗೂ ಇದರ ಸೌಲಭ್ಯ ಸಹ ಸಿಗ್ತದೆ. ಇದರ ವಯೋಮಿತಿ ಅಂದರೆ ಕನಿಷ್ಠ 18 ರಿಂದ 70 ವರ್ಷಗಳಾಗಿರುವ ಅವರಿಗೆ ಇದು ಯೋಜನೆ ಸಂಬಂಧಪಡುತ್ತೆ. ಅಂದರೆ 18 ರಿಂದ 70 ವರ್ಷದವರೆಗೆ ಈ ವಿಮೆ ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಸಂಬಂಧಪಟ್ಟಿದೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದು ಸಹ ಇಂಪಾರ್ಟೆಂಟು. ಇದು ಯಾವುದೇ ಕಾರಣದಿಂದ ಸಂಭವಿಸುವ
ಮರಣಕ್ಕೆ ರಕ್ಷಣೆ ನೀಡುವ ಸರ್ಕಾರಿ ಜೀವ ವಿಮಾ ಯೋಜನೆಯಾಗಿದೆ. ನೋಡಿ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಇದು ಭಾಳ ಇಂಪಾರ್ಟೆಂಟು. ಇದು ಯಾವುದೇ ಕಾರಣದಿಂದ ಸಂಭವಿಸುವ ಮರಣಕ್ಕೆ ರಕ್ಷಣೆ ನೀಡುವ ಸರ್ಕಾರಿ ಒಂದು ಜೀವ ವಿಮೆ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಈ ಯೋಜನೆ ಯಾವ ವರ್ಷದಲ್ಲಿ ಜಾರಿಗೆ ಬಂದದಪ್ಪ ಅಂದರೆ, ಈ ಯೋಜನೆ ಸಹ ನೋಡಿ ಮೇ 9, 2015 ಜಾರಿಗೆ ಬಂದ ಯೋಜನೆಯಾಗಿದೆ. ಇದರ ಪ್ರೀಮಿಯಂ ಅಂತಂದರೆ ವಾರ್ಷಿಕ ರೂಪಾಯಿ 439 ರೂಪಾಯಿ. ಸ್ನೇಹಿತರೆ, 439 ವಾರ್ಷಿಕವಾಗಿ ಕಟ್ಟಿದರೆ ನಿಮಗೆ ಇದರಿಂದ ಸೇವೆಗೆ ಸುಲಭವಾಗಿ ವಿಮಾ ಸೌಲಭ್ಯ ಅಂದರೆ ಯಾವುದೇ ಕಾರಣದಿಂದ ವಿಮಾದಾರರು ಮರಣ ಹೊಂದಿದ್ದರೆ ಅಥವಾ ಅವರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ನೀಡಲಾಗುತ್ತದೆ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇದು ಸಹ 18 ರಿಂದ 50 ವರ್ಷದವರೆಗೆ ಸಂಬಂಧಪಟ್ಟಿದೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಇದು ಭಾಳ ಇಂಪಾರ್ಟೆಂಟು. ಎಲ್ಲ ಬಡ ಕುಟುಂಬಗಳಿಗೆ ಏನು ಮಾಡ್ತಾರಪ್ಪ ಅಂದರೆ, ಇದೊಂದು ಆ ಕುಟುಂಬದಲ್ಲಿ ಮರಣ ಹೊಂದಿದರೆ ಇದೊಂದು ವಿಮೆ ಪಾಲಿಸಿಯಲ್ಲಿದ್ದರೆ ಅವರಿಗೆ ಏನು ಮಾಡ್ತಾರಪ್ಪ ಅಂದರೆ 2 ಲಕ್ಷದವರೆಗೂ ಪರಿಹಾರ ನೀಡ್ತಾರೆ. ಅದು ವಯೋಮಿತಿ 18 ರಿಂದ 50 ವರ್ಷ. ಇದು ಯೋಜನೆ ಜಾರಿ ಬಂದು ಮೇ 9, 2015 ನೀವು ವಾರ್ಷಿಕವಾಗಿ ನಿಮ್ಮ ಬ್ಯಾಂಕಿನಲ್ಲಿ ಎಷ್ಟು ಕಟ್ಟಬೇಕಪ್ಪ ಅಂದರೆ 439 ರೂಪಾಯಿ ನಿಮ್ಮ ಒಂದು ವಿಮೆಯನ್ನು ಸದಸ್ಯತ್ವ ಪಡಬೇಕಾಗ್ತದೆ. ಆ ವಿಮೆ ಸದಸ್ಯತ್ವ ಪಡೆದಾಗ ಈ ಯೋಜನೆ ನಿಮಗೆ ಅಪ್ಲಿಕೇಬಲ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಯೋಜನೆಗಳು ಅಂದರೆ ಕೃಷಿಗೆ ಸಂಬಂಧಪಟ್ಟ ಕೆಲವೊಂದು ಯೋಜನೆಗಳು ಪ್ರಮುಖವಾಗಿದ್ದಾವೆ. ಆ ಯೋಜನೆಗಳು ಒಂದೊಂದಾಗಿ ನೋಡೋಣ ಬನ್ನಿ. ಅಂದರೆ ರೈತರ ಸಲುವಾಗಿ ಭಾರತ ಸರ್ಕಾರದ ಯೋಜನೆಗಳಲ್ಲಿ ಪ್ರಮುಖವಾದ ಯೋಜನೆಗಳು ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ, ಇದು ಭಾಳ ಇಂಪಾರ್ಟೆಂಟು. ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡಿ ಕೃಷಿ ವೆಚ್ಚಗಳನ್ನು ಭರಿಸಲು ಸಹಾಯ ಮಾಡುವ ನೇರ ನಗದು ವರ್ಗಾವಣೆ ಯೋಜನೆ ಆಗಿದೆ. ಅಂದರೆ ನಿಮಗೆ DBT ಮುಖಾಂತರ ನೇರವಾಗಿ ನಿಮ್ಮ ಅಕೌಂಟ್ ಖಾತೆಗೆ ಬರ್ತವ. ಇದು ಏನಪ್ಪ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೆರವು ನೀಡಿ ಕೃಷಿ ವೆಚ್ಚಗಳನ್ನು ಭರಿಸಲು ಸಹಾಯ ಮಾಡುವ ಒಂದು ನೇರ ನಗದು ವರ್ಗಾವಣೆ ಯೋಜನೆ ಆಗಿದೆ. ಅಂದರೆ ರೈತರಿಗೆ ಒಂದು ಅನುಕೂಲಕವಾಗಲಿ, ಅವರ ಒಂದು ಏನಾಯ್ತಂದರೆ ಈಗ ರೈತರಿದ್ರಂದರೆ ಅವ್ರಿಗೆ ಸಣ್ಣ ಪುಟ್ಟಗಳು ಖರ್ಚಾಗಿ ದೊಡ್ಡ ಖರ್ಚಿದ್ರೆ ಸಹ ಅವರಿಗೆ ಸಣ್ಣದೊಂದು ಹೆಲ್ಪ್ ಆಗಲಂತ ಈ ಕೇಂದ್ರ ಸರ್ಕಾರ ಏನು ಮಾಡಿದಪ್ಪ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ನಡೀತದ. ಈ ಯೋಜನೆಯಲ್ಲಿ ಅವರ ಒಂದು ವೆಚ್ಚಗಳನ್ನು ಭರಿಸೋಕ್ಕೋಸ್ಕರ ಸಹಾಯ ಮಾಡೋದಕ್ಕೋಸ್ಕರ ಈ ಯೋಜನೆ ಸ್ನೇಹಿತರೆ, ಈ ಯೋಜನೆ ಯಾವಾಗ ಆರಂಭ ಮಾಡಿದಪ್ಪ ಅಂದರೆ ಫೆಬ್ರವರಿ 24, 2019 ಡಿಸೆಂಬರ್ ಅಂದರೆ 2018 ಈ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. 2018 2019 ಜಾರಿಗೆ ಬಂದ ಒಂದು ಯೋಜನೆ ಅಂತ ಹೇಳ್ತೀವಿ ಸ್ನೇಹಿತರೆ. ಡಿಸೆಂಬರ್ ಕೊನೆಯಲ್ಲಿ ಬಂದ, ಆದರೆ ಫೆಬ್ರವರಿ 24, 2019 ಜಾರಿಗೆ ಬಂದ ಒಂದು ಯೋಜನೆ ಅಂತ ಹೇಳ್ತೀವಿ. ಆರ್ಥಿಕ ನೆರವು ಅಂದರೆ ವಾರ್ಷಿಕವಾಗಿ 2,000 ನೇರವಾಗಿ ಆರ್ಥಿಕ ನೆರವಾಗಿ ವಾರ್ಷಿಕವಾಗಿ 6,000 ರೂಪಾಯಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾವಾಗುತ್ತೆ ಸ್ನೇಹಿತರೆ. ಅಂದರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ಸಹಾಯವಾಗಲಿ ಅಂತ ಏನು ಮಾಡ್ತಾರಪ್ಪ ಅಂದರೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ವಾರ್ಷಿಕ ಅಂದರೆ ಒಂದು ವರ್ಷಕ್ಕೆ 6,000 ನೇರವಾಗಿ ರೈತರ ಖಾತೆಗೆ ಜಮಾವಾಗ್ತದೆ ಸ್ನೇಹಿತರೆ. ಇಲ್ಲಿ ಯಾವುದೇ ಒಂದು ಮಧ್ಯಸ್ಥಿಕೆ ಇರುವುದಿಲ್ಲ. DBT ಮುಖಾಂತರ ನೇರವಾಗಿ ನಗದು ಹಣ ವರ್ಗಾವಣೆ ಆಗ್ತದೆ. ವಾರ್ಷಿಕವಾಗಿ 6,000 ರೂಪಾಯಿ ಭಾಳ ಇಂಪಾರ್ಟೆಂಟು. ಯಾವ ವರ್ಷದಲ್ಲಿ ಬಂತು, ಆ ಯೋಜನೆಯಿಂದ ಎಷ್ಟು ಸಾವಿರ ಕೊಡ್ತಾರ ಅಂತ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಕಂತುಗಳ ವ್ಯವಹಾರ ಇರುತ್ತೆ ಸ್ನೇಹಿತರೆ. ಇಲ್ಲಿ 6,000 ಒಮ್ಮೆ ನೀಡೋದಿಲ್ಲ. ಇವ್ರು ಏನು ಮಾಡ್ತಾರಪ್ಪ ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ನೀಡ್ತಾರ ಅಂತ ಹೇಳ್ತೀನಿ. ಅಂದರೆ 2,000 ವರ್ಷಕ್ಕೆ 3 ಕಂತುಗಳಲ್ಲಿ ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 3 ಕಂತುಗಳಲ್ಲಿ ನೀಡ್ತಾರೆ ಸ್ನೇಹಿತರೆ. 2,000 ಅಂದರೆ 6,000 ಆಗ್ತದೆ ಅಂತ ಹೇಳ್ತೀನಿ. 4 ತಿಂಗಳಿಗೊಮ್ಮೆ 3 ಕಂತುಗಳಲ್ಲಿ 6,000 ರೂಪಾಯಿ ಹಣ ನೀಡ್ತಾರೆ. 2,000 3 ಕಂತು ಮಾಡ್ತಾರೆ ಸ್ನೇಹಿತರೆ. ಈ 3 ಕಂತುಗಳಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂದರೆ ರೈತರ ಒಂದು ಖಾತೆಗೆ ನೇರವಾಗಿ ಜಮಾ ಮಾಡ್ತಾರೆ. ಇದೊಂದು ಒಳ್ಳೆಯ ಯೋಜನೆ ಅಂತ ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ನು, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ನೈಸರ್ಗಿಕ ವಿಕೋಪಗಳು, ಕೀಟ ಬಾಧೆ ಅಥವಾ ರೋಗಗಳಿಂದ ಬೆಳೆದ ನಷ್ಟ ಉಂಟಾದ ರೈತರಿಗೆ ಸಮಗ್ರ ವಿಮೆ ರಕ್ಷಣೆ ಒದಗಿಸುವ ಯೋಜನೆ. ಇವತ್ತು ನೋಡಬಹುದು ಸ್ನೇಹಿತರೆ, ಇವತ್ತು ಎಷ್ಟು ಮಳೆ ಬರದ ಕಾರಣಕ್ಕಾಗಿ ಅಥವಾ ಮಳೆ ಬಂದಾಗ ನೈಸರ್ಗಿಕ ವಿಕೋಪ ಉಂಟಾದಾಗ ಅಥವಾ ರೈತರ ಬೆಳೆದ ಬೆಳೆಗಳಿಗೆ ಸರಿಯಾಗಿ ಬೆಲೆಯನ್ನು ಸಿಗದಿದ್ದಾಗ, ರೈತರ ಬೆಳೆದ ಬೆಳೆಗಳು ನಷ್ಟವಾದಾಗ, ಅದೇ ರೀತಿ ಏನೋ ಒಂದು ಕಾರಣದಿಂದ ಬೆಳೆಗಳು ಚೆನ್ನಾಗಿ ಫಸಲು ನಡೆದಿದ್ದಾಗ ಅವಾಗ ಏನು ಮಾಡ್ತಾರಪ್ಪ ಅಂದರೆ ಯಾವ ಯೋಜನೆ ಅಪ್ಲಿಕೇಬಲ್ ಆಗ್ತಂದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಇದು ರೈತರಿಗೆ ಒಂದು ನೈಸರ್ಗಿಕವಾಗಿ ಆರೋಗ್ಯಕರವಾದ ಅಂದರೆ ಕೀಟ ಬಾಧೆ ತಳದೆ ರೋಗ ಉಂಟಾದಾಗ ಬೆಳೆಗಳು ಆ ಬೆಳೆಗಳಿಗೆ ಸರ್ಕಾರದಿಂದ ಒಂದು ಸಣ್ಣ ಒಂದು ಸಹಾಯ ಅಂತ ಹೇಳಬಹುದು. ಪ್ರತಿಯೊಂದು ವಿಮಾ ಯೋಜನೆ ಪ್ರಾರಂಭಿಸಿದ ಅಂದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇದು ಪ್ರಾರಂಭದ ವರ್ಷ 18 ಫೆಬ್ರವರಿ
18 ಫೆಬ್ರವರಿ 2019 ಪ್ರಾರಂಭಗೊಂಡ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಇದರ ಒಂದು ಉದ್ದೇಶ ಏನಪ್ಪ ಅಂದರೆ ಖಾರಿಫ್ ಬೆಳೆಗೆ 2% ಬೆಳೆಗಳಿಗೆ ಮತ್ತು 1.5% ವಾಣಿಜ್ಯ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗೆ 5% ಬಾಕಿ ಮೊತ್ತವನ್ನು ಸರ್ಕಾರದಿಂದ ಭರಿಸಲಾಗುತ್ತದೆ. ಇದು ಸಹ ಇಂಪಾರ್ಟೆಂಟ್ ಇದೆ. ಇದರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ನನಗೆ ಇಲ್ಲಿ ನಾವು ಸವಿವರವಾಗಿ ಕೊಟ್ಟಿಲ್ಲ. ಮುಂದೆ ನಿಮಗೆ ಎಲ್ಲಾದರೂ ಇಂಥ ಯೋಜನೆಗಳು ಸಿಕ್ಕರೆ ಅದ್ರ ನೋಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಂದರೆ ನಾನಿಲ್ಲಿ ಆಲ್ಮೋಸ್ಟ್ ನಿಮ್ಮ ಎಕ್ಸಾಮ್ ಬರುವ ದೃಷ್ಟಿಯಿಂದ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಿಮಗೆ ಏನು ಕೇಳ್ತಾರಪ್ಪ ಅಂದರೆ ಆ ಯೋಜನೆ ಉದ್ದೇಶ, ಆ ಯೋಜನೆ ಜಾರಿಗೆ ಬಂದದ್ದು ಯಾವಾಗ, ಇಲ್ಲಿ ದಿನಾಂಕ ಭಾಳ ಇಂಪಾರ್ಟೆಂಟು, ವರ್ಷ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಉದ್ಯೋಗ ಸೃಷ್ಟಿಗೋಸ್ಕರ ಭಾರತ ಸರ್ಕಾರದಿಂದ ಕೆಲವು ಯೋಜನೆಗಳಿದ್ದಾವೆ. ಆ ಸಹ ಯೋಜನೆಗಳು ನೋಡೋಣ ಬನ್ನಿ. ಅಂದರೆ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಉದ್ಯೋಗದ ಸೃಷ್ಟಿ. ಅಂದರೆ ಭಾರತ ದೇಶದಲ್ಲಿ ನೋಡ್ಬೋದು ಯುವಕರ ಸಂಖ್ಯೆ ಹೆಚ್ಚಿದೆ, ನಿರುದ್ಯೋಗ ಸಹ ಸಂಖ್ಯೆ ಹೆಚ್ಚಾಗಿದೆ ಸ್ನೇಹಿತರೆ. ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಉದ್ಯೋಗ ಸೃಷ್ಟಿ, ಪ್ರಧಾನಮಂತ್ರಿ ಜನಧನ ಯೋಜನೆ. ಪ್ರಧಾನಮಂತ್ರಿ ದೇಶದ ಪ್ರತಿಯೊಬ್ಬ ಕುಟುಂಬಕ್ಕೂ ಬ್ಯಾಂಕಿಂಗ್ ಸೌಲಭ್ಯ ತಲುಪಿಸುವ ವಿಶ್ವದ ಅತಿದೊಡ್ಡ ಆರ್ಥಿಕ ಒಳಗೊಳ್ಳುವಿಕೆಯ ಯೋಜನೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಅಂದರೆ ಪ್ರಧಾನಮಂತ್ರಿ ಜನಧನ್ ಯೋಜನೆಯಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬರೂ ಸಹ ಏನು ಮಾಡಬೇಕಪ್ಪ ಅಂದರೆ ಅವರು ಬ್ಯಾಂಕ್ ಖಾತೆ ಸಹ ಸೌಲಭ್ಯವನ್ನು ಹೊಂದಿರಬೇಕು. ಯಾವುದೇ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂದರೆ ಜೀರೋ ಅಕೌಂಟ್ ಅಂತ ಜನಧನ ಅಂತ ಮಾಡಿದ್ರೆ ಸ್ನೇಹಿತರೆ. ಇದರ ಮುಖ್ಯ ಪ್ರಾರಂಭಿಸಿದ ವರ್ಷ 28 ಆಗಸ್ಟ್ 2014 ಆರಂಭಗೊಂಡ. ಇದರ ಮೂಲ ಸೌಲಭ್ಯ ಅಂದರೆ 0 ಬ್ಯಾಲೆನ್ಸ್ ಖಾತೆ ಮುಖಾಂತರ ಇಲ್ಲಿ ನಾವು ಆರ್ಥಿಕ ಉದ್ಯೋಗ ಸೃಷ್ಟಿ. ಅಂದರೆ 0 ಬ್ಯಾಲೆನ್ಸ್ ಮುಖಾಂತರ ನೀವು ಖಾತೆ ತೆರೀಬೋದು, ಜೀರೋ ಬ್ಯಾಲೆನ್ಸ್ ಅಕೌಂಟ್ ಸಹ ತೆರೀಬೋದು. ಉಚಿತ ರೂಪೇ ಅಂದರೆ ಡೆಬಿಟ್ ಕಾರ್ಡ್ ಹೊಂದಿರ್ಬೋದು ಸ್ನೇಹಿತರೆ. ಉಚಿತವಾಗಿ ಡೆಬಿಟ್ ಕಾರ್ಡ್ ಸಹ ಹೊಂದಿರ್ತಾರೆ. ಅದೇ ಈ ಜೀರೋ ಬ್ಯಾಲೆನ್ಸಲ್ಲಿ 2 ಲಕ್ಷದ ಅಪಘಾತ ವಿಮೆ ರಕ್ಷಣೆ ಸಹ ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿ 10,000ವರೆಗೂ ಓವರ್ಡ್ರಾಫ್ಟ್ ಅಥವಾ ಓಡಿ ಸೌಲಭ್ಯ ಸಹ ಹೊಂದಿದೆ. 10,000ವರೆಗೂ ಓವರ್ಡ್ರಾಫ್ಟ್ ಅಥವಾ ಓಡಿ ಸೌಲಭ್ಯ ಸಹ ಇದು ಹೊಂದಿರುವ ಒಂದು ಯೋಜನೆ ಪ್ರಧಾನಮಂತ್ರಿ ಜನಧನ್ ಯೋಜನೆ. ಇದು ಭಾಳ ಇಂಪಾರ್ಟೆಂಟು. ಯಾವಾಗ ಬಂತು, ಇದರ ಉದ್ದೇಶ ಏನು, ಇದರ ಒಂದು ವಿಮೆ ರಕ್ಷಣೆ ಎಷ್ಟಾಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಯಾಕಂದರೆ ಇದೇ ರೀತಿ ಈ ಯೋಜನೆಗಳ ಮೇಲೆ ನಿಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಆಗುವ ಭಾಳ ಸಂಭವ ಇರ್ತದೆ. ಅದಕ್ಕೋಸ್ಕರ ನಾನು ಈ ಟಾಪಿಕ್ ತೆಗೆದುಕೊಂಡಿದ್ದೀನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದರೆ ಮುಂದಿನ ಒಂದು ಎಕ್ಸಾಮಲ್ಲಿ ಸಹ ಬರ್ತದೆ. ಅದಕ್ಕಾಗಿ ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ಯಾವಾಗ ಬಂತು, ಯಾವಾಗಿಲ್ಲ, ಇದರ ಉದ್ದೇಶ ಏನು, ಇದರಲ್ಲಿ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಸಹ ನೀವು ಸ್ವಲ್ಪ ನೋಡ್ಕೊಳ್ಳಿ, ಅಪ್ಡೇಟ್ ಆಗಿರಿ. ಸಣ್ಣ ಉದ್ಯಮಿಗಳು, ವ್ಯಾಪಾರಿಗಳು ಮತ್ತು ನವೋದ್ಯಮಿಗಳಿಗೆ ಸ್ಟಾರ್ಟಪ್ ಬ್ಯಾಂಕ್ಗಳ ಮೂಲಕ ಸುಲಭವಾಗಿ ಗ್ಯಾರಂಟಿ ಸಾಲ ಯೋಜನೆ. ಇವತ್ತು ನೋಡುವುದು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಹಲವಾರು ಸರ್ಕಾರಗಳಿಗೆ ಗ್ಯಾರಂಟಿಗಳು ಕೊಟ್ಟಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು. ಇದೇ ರೀತಿ ಇಲ್ಲಿ ಸಹ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಹ ಇದೊಂದು ಗ್ಯಾರಂಟಿ ಯೋಜನೆ, ರೈತ ಸಾಲ ಒದಗಿಸುವ ಒಂದು ಗ್ಯಾರಂಟಿ ಯೋಜನೆ ಇರುತ್ತೆ. ಪ್ರಾರಂಭಿಸಿದ ವರ್ಷ 8 ಏಪ್ರಿಲ್ 2025 ಜಾರಿಗೆ ಬಂದ ಒಂದು ಯೋಜನೆ. ಇದರ ಸಾಲದ ವಿವರ ಅಂದರೆ ಶಿಶು ಅಂದರೆ ಇಲ್ಲಿ 50 ಶಿಶು ಅಂದರೆ 18 ವರ್ಷಕ್ಕಿಂತ ಮೇಲಿದ್ದ ಅವ್ರಿಗೆ ಏನು ಮಾಡ್ತಾರೆ 50,000ವರೆಗೂ ಸಾಲ ನೀಡಬಹುದು. ಕಿಶೋರ ಅಂತ ಒಂದು ಈ ಯೋಜನೆಗಳ ಸ್ನೇಹಿತರೆ. ಶಿಶು, ಕಿಶೋರ, ತರುಣ ಅಂತ 3 ಹಂತ ಇರುತ್ತೆ ಸ್ನೇಹಿತರೆ. 3 ಹಂತದವರೆಗೆ ಏನು ಮಾಡ್ತಾರಪ್ಪ ಅಂದರೆ ಶಿಶು ಅಂದರೆ 50,000ವರೆಗೆ ಸಾಲ ನೀಡ್ತಾರೆ. ಕಿಶೋರ ಅಂದರೆ 50,000ದಿಂದ 5 ಲಕ್ಷದವರೆಗೆ ಸಾಲ ನೀಡುವ ಒಂದು ಯೋಜನೆ ಆಗಿರ್ತದೆ. ತರುಣ ಅಂದರೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ನೀಡುವ ಯೋಜನೆ ಆಗಿದೆ ಸ್ನೇಹಿತರೆ. ಇವು ಯಾವ ಯೋಜನೆಯಲ್ಲಿ ಬರ್ತವೆ ಅಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಬರುವ ಪ್ರಮುಖವಾದ ಯೋಜನೆಗಳಾಗಿವೆ ಅಂತ ಹೇಳ್ಬೋದು. ಅದೇ ರೀತಿ ಮೂಲ ಸೌಕರ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸಹ ನೀವು ಒಂದು ಯೋಜನೆ ನೋಡಬಹುದು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಬಡ ಜನರಿಗೆ ಸ್ವಂತ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಿರುವ ಬೃಹತ್ ಯೋಜನೆಯ ಎಲ್ಲರಿಗೂ ಮನೆ ಅಂದರೆ ಎಲ್ಲರಿಗೂ ಸೂರು ಒದಗಿಸುವ ಒಂದು ಯೋಜನೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಈ ಯೋಜನೆಯಲ್ಲಿ ದೇಶದ ಗ್ರಾಮೀಣ ಪ್ರದೇಶ ಮತ್ತು ಬಡ ಜನರಿಗೆ ಸ್ವಂತ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಿರುವ ಬೃಹತ್ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಈ ವಿಭಾಗಗಳಲ್ಲಿ PM ಅಂದರೆ PMAY ಅಂದರೆ ಗ್ರಾಮೀಣ ಅಥವಾ PMAY ಅಂದರೆ ಅರ್ಬನ್ ಅಂದರೆ ಇಲ್ಲಿ ಗ್ರಾಮೀಣದವರಿಗೂ ಮತ್ತು ನಗರದವರಿಗೂ ಸಂಬಂಧಪಟ್ಟ ಒಂದು ಯೋಜನೆ. ನೇರವಾಗಿ ಕೇಳ್ತಾನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು ಯಾವ ರೀತಿಯ ಒಂದು ಯೋಜನೆ, ಗ್ರಾಮೀಣ ಭಾಗದ ಯೋಜನೆ, ನಗರ ಭಾಗದ ಯೋಜನೆ ಇಬ್ಬರಿಗೂ ಸೌಲಭ್ಯ ಒದಗಿಸ್ತಾ. ಒಂದು ವೇಳೆ ಕೇವಲ ಗ್ರಾಮೀಣ ಕೇವಲ ನಗರ ಅಂತ ಈ ಥರ ಕೊಟ್ಟಿರ್ತಾರೆ. ಇದು ಇಬ್ಬರಿಗೂ ಸಂಬಂಧಪಟ್ಟಂತೆ ಗ್ರಾಮೀಣದವರಿಗೂ ಸಂಬಂಧಪಟ್ಟ ಒಂದು ಯೋಜನೆ, ನಗರದವರಿಗೂ ಸಹ ಸಂಬಂಧಪಟ್ಟ ಒಂದು ಯೋಜನೆ. ಇದು ಮನೆ ನಿರ್ಮಾಣಕ್ಕಾಗಿ ನೇರ ಆರ್ಥಿಕ ನೆರವು ಮತ್ತು ಗೃಹ ಸಾಲದ ಮೇಲಿನ ಬಡ್ಡಿ ಸಹಾಯಧನ ಸಹ ನೀಡ್ತದೆ. ಇದು ಭಾಳ ಇಂಪಾರ್ಟೆಂಟ್. ಸಬ್ಸಿಡಿ ನೀಡ್ತದೆ ಸ್ನೇಹಿತರೆ. ಇಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಇದು ಭಾಳ ಇಂಪಾರ್ಟೆಂಟು. ಎಲ್ಲ ಅಂದರೆ ಪ್ರತಿಯೊಬ್ಬರ ಮನೆಗೂ ಕುಡಿಯುವ ಒಂದು ನೀರಿನ ಯೋಜನೆ ಅಂತ ಹೇಳ್ಬೋದು. ಅಂದರೆ
ಇತ್ತೀಚೆಗೆ ನೋಡಬಹುದು ಜಲ ಜೀವನ್ ಮಿಷನ್ ಯೋಜನೆ ದೇಶದ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ಪೈಪ್ಲೈನ್ ಮೂಲಕ ತಲುಪಿಸುವ ಮಹತ್ವಾಕಾಂಕ್ಷೆ ಯೋಜನೆ ಈ ಜಲ ಜೀವನ್ ಮಿಷನ್ ಯೋಜನೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡುವ ಸ್ನೇಹಿತರೆ ಪ್ರತಿಯೊಂದು ಮನೆಗೂ ಸಹ ನಲ್ಲಿ ಮುಖಾಂತರ ಅಂದರೆ ಇದರ ಹೆಸರು ಜಲ ಜೀವನ್ ಮಿಷನ್. ಇದರ ಅಡಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಂದು ಮನೆಗೂ ನಲ್ಲಿ ಕೂಡಿಸುವುದರ ಮೂಲಕ ಆ ನಲ್ಲಿ ಮುಖಾಂತರ ಏನು ಮಾಡ್ತಾರಪ್ಪ ಅಂದರೆ ನೀರನ್ನು ಒದಗಿಸುತ್ತಾರೆ ಅಂತ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ಗಳ ಮೂಲಕ ಅಂತ ಹೇಳಿ ಸ್ನೇಹಿತರೆ. ದೇಶದ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ಒಂದು ದಿನದಲ್ಲಿ 45 ಲೀಟರ್ಗಿಂತ ಅಂದರೆ ಇತ್ತೀಚೆಗೆ ಅಪ್ಡೇಟ್ ಆಗಿದೆ 55 ಲೀಟರ್ ಅಂತ ಆಗಿದೆ ಸ್ನೇಹಿತರೆ. 55 ಲೀಟರ್ ಶುದ್ಧ ಕುಡಿಯುವ ನೀರು ಪ್ರತಿಯೊಂದು ಕುಟುಂಬ ಅಂದರೆ ಆ ಪ್ರತಿಯೊಬ್ಬ ವ್ಯಕ್ತಿಗೂ 55 ಲೀಟರ್ ಅಂದರೆ ಅವನು ಸ್ನಾನ ಆಗಿರ್ಬೋದು ಏನಾಗಿರ್ಬೋದು ಶುದ್ಧ ಕುಡಿಯುವ ನೀರು ಸಹ ಒದಗಿಸ್ತಾರೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇಂಥ ಯೋಜನೆಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಜಲ ಜೀವನ್ ಮಿಷನ್ ಅಂದರೆ ಯಾವಾಗ ಬಂತು, ಇದರ ಉದ್ದೇಶ ಏನು ನೋಡಿ. 15 ಆಗಸ್ಟ್ 2019 ಬಂದ ಒಂದು ಯೋಜನೆ ಆಗಿದೆ. ಇದರ ಉದ್ದೇಶ ಅಂದರೆ ಹರ್ ಘರ್ ಜಲ್ ಅಂದರೆ ಪ್ರತಿ ಮನೆಗೂ ನೀರು ಒದಗಿಸುವ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಪ್ರತಿ ವ್ಯಕ್ತಿಗೆ ದಿನಕ್ಕೆ 55 ಲೀಟರ್ ಶುದ್ಧ ನೀರನ್ನು ಒದಗಿಸುವುದು ನೋಡಿ. ಪ್ರತಿ ವ್ಯಕ್ತಿಗೆ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಭಾಳ ಇಂಪಾರ್ಟೆಂಟು. ನಿಮಗೆ ಕ್ವಶನ್ ಹೇಳ್ತಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ಏನು ಪ್ರತಿ ದಿನ ಅಂತ ಕೇಳಿದ್ರೆ ಸ್ನೇಹಿತರೆ ಆವಾಗ ನೀವು ಏನು ಹೇಳ್ಬೇಕಪ್ಪ ಅಂದರೆ ಪ್ರತಿ ವ್ಯಕ್ತಿಗೆ 55 ಲೀಟರ್ ನೀರನ್ನು ಶುದ್ಧ ನೀರನ್ನು ಒದಗಿಸುವ ಯೋಜನೆ ಯಾವುದಪ್ಪ ಅಂದರೆ ಅದೇ ಜಲ ಜೀವನ್ ಮಿಷನ್ ಯೋಜನೆ ಅಥವಾ ಜಲ ಜೀವನ್ ಮಿಷನ್ ಅಥವಾ ಮಿಷನ್ ಯೋಜನೆ ಆಗಿರ್ತದೆ. ಈ ಯೋಜನೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಒಂದು ಎಕ್ಸಾಮ್ ದೃಷ್ಟಿಗಳಲ್ಲಿ ನಾನು ಏನು ಹೇಳಿದ್ದೀನಿ ಎಲ್ಲ ಯೋಜನೆಗಳು ನಿಮ್ಮ ಎಕ್ಸಾಮಲ್ಲಿ ಒಂದಾದರೂ ಕ್ವಶನ್ ಬಂದೇ ಬಂದಿರ್ತದೆ. ಇದರ ಬಗ್ಗೆ ನೀವು ಪಕ್ಕಾ ನೋಡ್ಕೊಳ್ಬೇಕು, ಯಾವುದೇ ಮಿಸ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಅದಕ್ಕಾಗಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಇನ್ನೊಂದು ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ ಇತ್ತಂದರೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ ಮತ್ತು ನಿಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ನಾನು ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಒಂದಿಗೆ ಸಿಗ್ತೀನಿ, ಸುಮ್ಮನೆ ಸಿಗೋದಿಲ್ಲ ಅಂತ ಹೇಳುತ್ತಾ ನಮ್ಮ SM ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ.